ಮೈಸೂರಿನಲ್ಲಿ ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈ ತಪ್ಪಿದಂತಹ ಬೆನ್ನಲ್ಲೇ ಅಲ್ಲಿ ಗಲಾಟೆಗಳು ಕೂಡ ಆಗ್ತಾ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಸಾಕಷ್ಟು ಬೆಂಬಲಿಗರು ಈ ಬಾರಿ ಶಾಸಕ ತನ್ವೀರ್ ಸೇಠ್ ಅವರಿಗೆ ಮಂತ್ರಿಗಿರಿ ಸಿಗಲೇಬೇಕು ಅನ್ನುವಂತ ಒತ್ತಾಯಗಳನ್ನ ಮಾಡಿದ್ರು. ಆದ್ರೆ ಈಗ ಕೈ ತಪ್ಪಿರೋದ್ರಿಂದಾಗಿ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರ ಪ್ರತಿಭಟನೆ ಕೂಡ ನಡೀತಾ ಇದ್ದು, ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ತನ್ವೀರ್ ಸೇಠ್ ಬೆಂಬಲಿಗರು ಕಣ್ಣೀರು ಹಾಕ್ತಿದ್ದಾರೆ. ಮೈಸೂರಿನ ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಸಾಕಷ್ಟು ಕೋರ್ಕೊಂಡಿದ್ರು ಹೈಕಮಾಂಡ್ನ, ಈ ಬಾರಿ ನಮ್ಮ ನಾಯಕನಿಗೆ ಮಂತ್ರಿಗಿರಿ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ. ಆದ್ರೀಗ ಕೈ ತಪ್ಪಿರೋದ್ರಿಂದಾಗಿ ಪ್ರತಿಭಟನೆ ನಡೆಸೋದ್ರ ಮೂಲಕ ಕಣ್ಣೀರು ಬೇರೆ ಸುರಿಸ್ತಾರೆ. ಇನ್ನೊಂದು ವಿಚಾರ ಅಂದ್ರೆ ಶಕುಂತಲ, ತನ್ವೀರ್ ಸೇಠ್ ಈ ಬಾರಿ ಕ್ಲೈಮ್ ಮಾಡ್ತಾ ಇದ್ದಿದ್ದೇನು ಅಂತ ಅಂದ್ರೆ, ಇಷ್ಟು ಬಾರಿ ತಮ್ಗೆ ಯಾಕೆ ಸಚಿವ ಸ್ಥಾನ ಸಿಕ್ತಿರ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗ್ಬಿಡ್ತಿದ್ರು. ಮೈಸೂರು ಅಂದಾಗ ಸಿದ್ದರಾಮಯ್ಯನವ್ರ ಕೋಟಾ ಬರ್ತಿತ್ತು, ಹಂಗಾಗಿ ನನಗೆ ಸಚಿವಗಿರಿ ಸಿಕ್ತಿರ್ಲಿಲ್ಲ. ಈ ಸಲ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇಲ್ಲ, ಅವ್ರ ಪುತ್ರ ಏನೋ ಮಂತ್ರಿ ಆಗಿರ್ಬೋದು, ಬಟ್ 2-3 ಸ್ಥಾನ ಕೊಡ್ಬೇಕು ಮೈಸೂರಿಗೆ, ನನಗೂ ಕೊಡ್ಬೇಕು ಅದರಲ್ಲಿ ಅಂತ ಬಹಳ ಸ್ಟ್ರಾಂಗ್ ಆಗಿ ಕ್ಲೈಮ್ ಮಾಡಿದ್ರು. ಜಮೀರ್ ಅಹಮದ್ ಅವರಿಗೆ ಈ ಸಲ ಸಚಿವಗಿರಿ ಸಿಗಲ್ಲ ಅನ್ನುವಂಥದ್ದು ಇವ್ರ ಆಸೆ ಮತ್ತಷ್ಟು ಹೆಚ್ಚಾಗೋಕ್ಕೂ ಕಾರಣ ಆಗಿತ್ತು. ಬಟ್ ಅಂತ ಆಸೆ ಆಕಾಂಕ್ಷೆಗಳು ಕಮರಿ ಅವರಿಗೆ ಅವಕಾಶ ಈ ಬಾರಿಯೂ ಸಿಕ್ಕಿಲ್ಲ. ಸರ್ ನಮ್ಗೆ ತೊಂದರೆ ಆಗಿರೋದು, ನಾವು ನಮ್ದು ಜಾಸ್ತಿ ನಮ್ಮ ಮಂತ್ರಿ ಅವ್ರ ಮೇಲೆ ಮುಖ್ಯಮಂತ್ರಿ ಪಕ್ಷಕ್ಕೆ ನಾವು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಂಬಿರೋದು. ಈ ತರ ಮನುಷ್ಯ ಕಾಂಗ್ರೆಸ್ ಅಲ್ಲಿ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಐತೆ. ಕ್ಯಾಪ್ಟನ್ ಮಾಡಿಕೊಳ್ಳಿ, ಎಲ್ಲ ಕ್ಯಾಪ್ಟನ್ ಮಾಡಿ. ರಕ್ತದಲ್ಲೂ ತನ್ವೀರ್ ಸೇಠ್ ರಕ್ತದಲ್ಲೂ ಕಾಂಗ್ರೆಸ್ ಐತೆ ಗೊತ್ತಾ. ಡಿ ಕೆ ಶಿವಕುಮಾರ್ ಅವ್ರು ಮೋಸ ಮಾಡ್ತಾ ಇರೋದು. ಸಾಹೇಬ್ರಿಗೆ ಕೊಡ್ಬೇಕು, ಮಿನಿಸ್ಟ್ರಿ ಕೊಡ್ಬೇಕು, ರಸ್ತೆ ಬಂದ್ ಮಾಡ್ತೀವಿ. ಬಾಗಿಲಿಂದ ಬಂದವರಿಗೆ ರಾಜಕೀಯ ನಡೀತಾ ಇದೆ. ಪಕ್ಷ ಬಿಟ್ಟು ಪಕ್ಷಕ್ಕೆ ಬಂದಿರೋರಿಗೆಲ್ಲ ಸಚಿವ ಸ್ಥಾನ ಸಿಗ್ತಾ ಇದೆ. ಪಕ್ಷಕ್ಕೆ ನಿಷ್ಠರಾಗಿ 6 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿರುವಂತವ್ರಿಗೆ ಮೋಸ ಆಗಿದೆ. ನನ್ನೇ ಮುಂದೆ ಬಂದಿಲ್ಲ ಅವರು 6 ಸಲ ಗೆಲ್ಲಿರೋದು. ಇವತ್ತು ಏನೋ ಕೊಟ್ಟಿಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಮನವಿ ಮಾಡ್ತಾ ಇದೀವಿ, ಬೇಡ ಕೊಡಿ. ಜನ ಸಾಗರ ಇದೆ.